ಹಾಯ್, ನನ್ನ ಹೆಸರು ಕೀರ್ತಿ ಅಂತ. ಐ ಆಮ್ ಎ ಸಿವಿಲ್ ಇಂಜಿನಿಯರ್, ಬಿಲ್ಡರ್ ಆ್ಯಂಡ್ ಡೆವಲಪರ್. ಮುಂಚೆ ನಾನು ಕಿಕ್ ಬಾಕ್ಸಿಂಗ್ ಮಾಡ್ತಾಯಿದ್ದೆ. ಈ ಜಿಮ್ ಬರೋಕ್ಕೂ ಮುಂಚೆ ಸುಮಾರು ಇಂಜುರೀಸು ಅದು ಇದೆಲ್ಲ ಆಗಿ ಫಿಟ್ನೆಸ್ ಫೀಲ್ಡಲ್ಲಿ ಇರಲಿಲ್ಲ. ಸೊ ಗ್ರ್ಯಾಜುವಲಿ ನಂದು ವೆಯ್ಟು ಎಲ್ಲ ತುಂಬಾ ಇನ್ಕ್ರೀಸ್ ಆಗಿ ಹೆಲ್ತ್ ಎಲ್ಲ ತುಂಬ ಹಾಳಾಗಿತ್ತು. ಸೊ Jan 26 ನಾನು BG ಫಿಟ್ನೆಸ್ಗೆ ಜಾಯ್ನ್ ಆದಮೇಲೆ ಸುಮಾರು 1 ಮಂತ್ 2 ಮಂತ್ಸ್ವರೆಗೂ ನಾನು ತುಂಬಾ ಕಷ್ಟ ಆಗ್ತಾಯಿತ್ತು. ಯಾಕಂದರೆ ಹಳೆ ಲೈಫ್ ಸ್ಟೈಲಿಂದ ಹೊಸ ಲೈಫ್ ಸ್ಟೈಲ್ಗೆ ಅಡಾಪ್ಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗ್ತಾಯಿತ್ತು. ಬಟ್ ಅದರಲ್ಲಿ ಭರತ್ ಸರ್ ಮತ್ತು ದಿಶಾ ಮ್ಯಾಮ್ ತುಂಬಾ ಹೆಲ್ಪ್ ಮಾಡಿದ್ದಾರೆ. ವರ್ಕೌಟ್ ಮಾಡಬೇಕಾದ್ರೆ ತುಂಬಾ ಸುಸ್ತಾಗ್ತಾಯಿತ್ತು, ಎನರ್ಜಿ ಲೆವೆಲ್ ತುಂಬಾ ಲೋ ಇತ್ತು. ಸೊ ಅವ್ರು ಪ್ರತಿಯೊಂದು ಅಬ್ಸರ್ವ್ ಮಾಡಿ ಮಾನಿಟ್ರ್ ಮಾಡಿ ಒಳ್ಳೆ ಡಯಟ್ ಕೊಟ್ಟು, ಈಗ ಮುಂಚೆ ನಾನು 1 ಪುಲ್ಲಪ್ ಮಾಡೋಕ್ಕೂ ಒದ್ದಾಡ್ತಾ ಇದ್ದೆ. ಈಗ ಕಂಟಿನ್ಯೂಸ್ಲಿ 100 ಪುಲ್ಲಪ್ಸ್ ಮಾಡ್ತೀನಿ, 200 ಪುಷಪ್ಸ್ ಮಾಡ್ತೀನಿ, 1000-2000 ಸ್ಕ್ವಾಟ್ಸ್ವರೆಗೂ ಮಾಡೋವರೆಗೂ ನನ್ನ ಕರ್ಕೊಂಬಂದಿದ್ದಾರೆ ಇವರು. ಇದು ಆಲ್ಮೋಸ್ಟ್ ನನಗೆ ಗೊತ್ತಿರೋ ಹಾಗೆ ಒನ್ ಆಫ್ ದಿ ಬೆಸ್ಟ್ ಫಿಟ್ನೆಸ್ ಸ್ಟುಡಿಯೋ. ರೆಗ್ಯುಲರ್ ಜಿಮ್ ಅಲ್ಲ, ಟ್ರಾನ್ಸ್ಫಾರ್ಮೇಷನ್ ಸ್ಟುಡಿಯೋದಲ್ಲಿ ಒನ್ ಆಫ್ ದಿ ಬೆಸ್ಟ್ ಇದು. ಮತ್ತು ಇಲ್ಲಿ ಪ್ರತಿಯೊಂದೂ ಆರ್ಗ್ಯಾನಿಕ್ ಆಗೇ ಇರುತ್ತೆ. ಯಾವುದು ಮೆಡಿಸಿನ್ಸ್ ಇಲ್ಲ, ಯಾವುದು ಸಪ್ಲಿಮೆಂಟ್ಸ್ ಇಲ್ಲ, ಯಾವುದು ಏನು ಕೊಡಲ್ಲ ಇಲ್ಲಿ. ಜಸ್ಟ್ ಫುಡ್, ಡಯಟ್, ವರ್ಕೌಟ್, ರೆಸ್ಟ್ ಆ್ಯಂಡ್ ಸ್ಲೀಪ್ ಅಷ್ಟೇ. ಅದು ಬಿಟ್ಟು ಬೇರೆ ಏನು ಎಕ್ಸ್ಟ್ರಾ ಇರೋದಿಲ್ಲ ಇಲ್ಲಿ. ಕಂಪ್ಲೀಟ್ ಆರ್ಗ್ಯಾನಿಕ್ ಆ್ಯಂಡ್ ಫೋಕಸ್ಡ್ ಡಯಟ್ ಆಗಿರುತ್ತೆ ಇಲ್ಲಿ. ನಾನು ಇಲ್ಲಿ VG ಫಿಟ್ನೆಸ್ಗೆ ಸ್ಟಾರ್ಟಿಂಗ್ ಪ್ಲ್ಯಾನ್ ಮಾಡಿದ್ದು ಜಸ್ಟ್ ಒಂದು 3 ಮಂತ್ಸ್ ನೋಡೋಣ, ವರ್ಕೌಟ್ ಆದರೆ ಕಂಟಿನ್ಯೂ ಮಾಡೋಣ ಹಾಗೆ ಹೀಗೆ ಅಂತ. ಒಂದು ಸ್ವಲ್ಪ ನೆಗೆಟಿವ್ ಮೈಂಡ್ ಸೆಟ್ ಎಲ್ಲ ಬಂದಿದ್ದ ದಿವಸನೇ ಹೇಳಿದ್ರು ಸರ್, 90 ಡೇಸ್ ಅಂತೆಲ್ಲ ನೋಡೋಕೋಬೇಡಿ, ಎವ್ರಿ ಡೇ ನೀವು ಕರೆಕ್ಟಾಗಿ ನಿನ್ನ ಗೋಲ್ನ ಅಚೀವ್ ಮಾಡ್ಕೊಂಡು ಹೋಗಿ. 90 ಡೇಸ್ ಅನ್ನೋದು ತುಂಬ ದೂರ ಆಗುತ್ತೆ. ಎವ್ರಿ ಡೇ ಏನಿದೆ ಅದನ್ನು ಮಾತ್ರ ಮುಗಿಸ್ಕೊಂಡು ಹೋಗಿ ಅಂತ ಹೇಳಿದ್ರು. ಸೊ ಅದೇ ಥರನೇ ಬಂದಿದ್ದೀವಿ. ಈಗ ಆಲ್ಮೋಸ್ಟ್ ಈಗ 5th ಮಂತ್ ನಡೀತಾ ಇದೆ. ನಾನಿಲ್ಲಿ ಜಾಯ್ನ್ ಆದಾಗ ಆಲ್ಮೋಸ್ಟ್ 93 ಸಮಥಿಂಗ್ ವೆಯ್ಟಲ್ಲಿದ್ದೆ. ಈಗ ಆಲ್ಮೋಸ್ಟ್ 76ವರೆಗೂ ಇಳ್ತಿದ್ದೀನಿ. ಇಟ್ಸ್ ಕಂಪ್ಲೀಟ್ಲಿ ಡೀಸೆಂಟ್ ಡಯಟ್ ಆ್ಯಂಡ್ ಆರ್ಗ್ಯಾನಿಕ್ ಫುಡ್ಡಿಂದನೇ ಇಳ್ದಿರೋದು. ಮತ್ತು ತುಂಬ ಜಿಮ್ಮಲ್ಲಿ ಬೇರೆ ಸಪ್ಲಿಮೆಂಟ್ಸ್ ಇದೆಲ್ಲ ಕೊಟ್ಟು ಕ್ಲೈಂಟ್ಸ್ಗೆ ಡೈವರ್ಟ್ ಮಾಡ್ತಾರೆ. ಇಲ್ಲಿ ಆ ಥರದ್ದು ಯಾವುದೂ ಇರೋಲ್ಲ. ಮತ್ತು ಇಲ್ಲಿ ಎನ್ವೈರ್ಮೆಂಟ್ ಬಗ್ಗೆ ಹೇಳ್ಬೇಕಂದ್ರೆ ಪ್ರತಿಯೊಂದು ಕ್ಲೈಂಟ್ಸೂ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಾ ಇರ್ತಾರೆ. ವೆಯ್ಟ್ಸ್ ಎತ್ತಬೇಕಾದ್ರೆ ಮೋಟಿವೇಟ್ ಮಾಡ್ತಾರೆ. ಯಾರು ಇಲ್ಲಿ ಡಿಮೋಟಿವೇಟ್ ಮಾಡೋ ಥರ ಕ್ಲೈಂಟ್ಸು ಇಲ್ಲ. ಮತ್ತು ಇಲ್ಲಿ ಎವ್ರಿ ಸೆಕೆಂಡ್ ಸ್ಯಾಟರ್ಡೇ ವೀಕೆಂಡ್ ಚಾಲೆಂಜ್ ಅಂತ ಇರುತ್ತೆ. ಅದು ಹೆಸರು ವೀಕೆಂಡ್ ಚಾಲೆಂಜು, ಬಟ್ ಇಲ್ಲೆಲ್ಲ ನಾವು ತುಂಬ ಎಂಜಾಯ್ ಮಾಡ್ತೀವಿ. ಎನ್ವೈರ್ಮೆಂಟ್ ನಮಗೆ ಸ್ಟ್ರೆಸ್ ಬೆಸ್ಟ್ ಆಗುತ್ತೆ. ಸೊ ಇಲ್ಲೊಂದು 2-3 ಅವರ್ ಏನು ಟೈಮ್ ಪಾಸ್ ಮಾಡ್ತೀವಿ. ಸೊ ಅದು ಇಡೀ ವೀಕ್ ನಮಗೆ ಅದು ಕ್ಯಾರಿ ಮಾಡ್ತಾ ಇರುತ್ತೆ. ಸೊ ಹೇಳ್ಬೇಕಂದ್ರೆ ಒನ್ ಆಫ್ ದಿ ಬೆಸ್ಟ್ ಆ್ಯಂಡ್ ದಿ ಬೆಸ್ಟ್ ಫಿಟ್ನೆಸ್ ಸ್ಟುಡಿಯೋ ನನಗೆ ಗೊತ್ತಿರೋ ಹಂಗೆ ಎಂಟೈರ್ ಬ್ಯಾಂಗ್ಳೂರಲ್ಲಿ. ಥ್ಯಾಂಕ್ ಯು ಸೋ ಮಚ್ ಭರತ್ ಸರ್ ಆ್ಯಂಡ್ ದಿಶಾ ಮ್ಯಾಮ್. ಯಾವುದೋ ಲೇಝಿ ಲೈಫ್ ಸ್ಟೈಲಿಂದ ತುಂಬಾ ಪ್ರೊಆಕ್ಟಿವ್ ಲೈಫ್ ಸ್ಟೈಲ್ಗೆ ತಂದು ಕೊಟ್ಟಿರೋದಕ್ಕೆ. ಸೊ ನೀವು ನಮಗೊಂಥರ ಹೊಸ ಲೈಫ್ ಕೊಟ್ಟಿದ್ದೀರಾ. ಸೊ ಹೊಸ ಲೈಫಿಂದ ನಾವು ಹೊಸ ಜರ್ನಿ ರೀಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್.
ಸಖತ್